ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಮಾಡಬೇಕು. ಅಂದ್ರೆ ನಾನು ಹಾರ್ಟ್ ಅಟ್ಯಾಕ್ ಆದಾಗ ಇನ್ನೂ ಅವ್ರು ಎಚ್ಚರ ಇರ್ತಾರೆ, ನೀವು 108 ಕರೆಸಿ ಆಂಬುಲೆನ್ಸ್ ಕರೆಸ್ಬೋದು. ಸಾರ್ಬಿಟ್ರೇಟ್ ಏನಾದರೂ ಮನೇಲಿ ಇದ್ರೆ ಕೊಟ್ಬಿಟ್ಟು ಸಫರಿಂಗ್ ಮೇಲೂ ಕಳಿಸ್ಬೋದು. ಇಲ್ಲಿದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ 108 ಕರೆಸಿ ಕಳಿಸ್ಬೋದು. ಹಾರ್ಟ್ ಅಟ್ಯಾಕ್ ಆದವರು ಇನ್ನೂ ಅವರ ಜೀವಂತ ಇರ್ತಾರೆ, ಅವ್ರ ಎಚ್ಚರ ಇರುತ್ತೆ, ಅವ್ರ ಆಸ್ಪತ್ರೆಗೆ ಸರಿಯಾದ ಟೈಮಿಗೆ ಬಂದರೆ ಅವರನ್ನು ಉಳಿಸ್ಬೋದು. ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಸಡನ್ ಆಗಿ ಮೂರ್ಛೆ ಹೋಗಿ ಬಿದ್ದೋಗ್ತಾರೆ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಫಸ್ಟ್ ಇದನ್ನು ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತೀವಿ, ಬೇಸಿಕ್ ಲೈಫ್ ಸಪೋರ್ಟ್. ಈ ಬೇಸಿಕ್ ಲೈಫ್ ಸಪೋರ್ಟ್ ಎನಿ ಸಾಮಾನ್ಯ ಜನರು ಮಾಡ್ಬೋದು ಆಯ್ತಾ. ಸೊ ಇದು ಈಗ ಒಬ್ಬ ಮನುಷ್ಯ ಎಚ್ಚರ ತಪ್ಪಿ ಬಿದ್ದಿದ್ದಾನೆ ಅಂದಾಗ ಫಸ್ಟ್ ನೀವೇನು ಮಾಡಬೇಕು, ಸುತ್ತ ನೋಡಬೇಕು. ಸುತ್ತ ಏನು ಎಲೆಕ್ಟ್ರಿಕ್ ಕಂಬ ಇಲ್ಲ, ಯಾಕಂದ್ರೆ ಎಲೆಕ್ಟ್ರಿಕ್ ಶಾಕಿಂದನೂ ಎಚ್ಚರ ತಪ್ಪಿರ್ಬೋದು, ಎಲೆಕ್ಟ್ರಿಕ್ ಶಾಕಿಂದನೂ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗುತ್ತೆ ಆಯ್ತಾ. ಅಥವಾ ಎಲ್ಲ ಸಮುದ್ರದ ಹತ್ರ ಬಿದ್ದಿದ್ರು ಅನ್ಕೊಳ್ಳಿ, ನೀರಿಂದ ಆಚೆ ಬಂದು ಡ್ರೌನಿಂಗ್ ಇಂದ ಬಿದ್ದಿರ್ಬೋದು. ಸೊ ಫಸ್ಟ್ ಏನ್ ಮಾಡಬೇಕು, ನಿಮ್ಮ ಸುತ್ತಮುತ್ತ ಸೇಫ್ ಇದೆಯಾ, ಫಸ್ಟ್ ನೀವು ಸೇಫ್ ಇರಬೇಕು. ನೀವು ಸೇಫ್ ಇದ್ರೆ ಮಾತ್ರ ಇವ್ರನ್ನ ಬಚಾವ್ ಮಾಡೋಕ್ಕಾಗೋದು. ನೀವೇ ಸೇಫ್ ಇಲ್ಲದೆ ಎಲೆಕ್ಟ್ರಿಕ್ ಕಂಬ ಇತ್ತು ಮುಟ್ಬಿಟ್ರೆ ನಿಮ್ಗೆ ಶಾಕ್ ಹೊಡೆಯುತ್ತೆ ಆಯ್ತಾ. ಸೊ ಫಸ್ಟ್ ಸುತ್ತ ಎಲ್ಲ ಸೇಫ್ ಇದೆಯಾ ನೋಡ್ಕೊಂಡು ಅಪ್ರೋಚ್ ಮಾಡ್ಬೇಕು, ಅವ್ರ ಹತ್ರ ಹೋಗ್ಬೇಕು. ಹೋಗಿ ನೋಡಿ, ಆರ್ ಯು ಅವೇಕ್ ಅಂದ್ರೆ ಎಚ್ಚರ ಇದ್ದೀರಾ, ತಟ್ಟಿ ನೋಡಿ ಎಚ್ಚರ ಇದ್ದೀರಾ ನೋಡಿ, ರೆಸ್ಪಾಂಡ್ ಮಾಡಲ್ಲ. ಆಮೇಲೆ ಏನ್ ಮಾಡಿ, ಸೊ ಎಚ್ಚರ ಇದ್ದೀರಾ ಅಂತ ಹೇಳ್ಬೇಕು. ಓಕೆ ಆಯ್ತಾ. ಸೊ ಎಚ್ಚರ ಇಲ್ಲ, ಏನು ರೆಸ್ಪಾನ್ಸ್ ಇಲ್ಲ, ಅವಾಗ ಏನ್ ಮಾಡ್ಬೇಕು, ಹೆಲ್ಪ್ ಕರಿಬೇಕು. ನೀವೊಬ್ಬರೇ ಇದ್ದೀರಾ, ಮನೇಲಿ ಇನ್ನೊಂದು ರೂಮಲ್ಲಿ ಇನ್ನೊಬ್ರು ಇರ್ತಾರೆ, ಅವಾಗ ಏನ್ ಮಾಡಿ, ಹೆಲ್ಪ್, ಸಹಾಯಕ್ಕೆ ಬನ್ನಿ ಕರಿಬೇಕು, ಬರ್ತಾರೆ ಆಯ್ತಾ. ಈಗ ಯಾರು ಬಂದಿಲ್ಲ, ನೀವು ಒಬ್ಬರೇ ಇದ್ದೀರಾ, ಫಸ್ಟ್ ಏನ್ ಮಾಡ್ಬೇಕು, ನೀವು ರಕ್ತನಾಳ ನೋಡ್ಬೇಕು. ಇದು ಕೆರೋಟಿನ್ ಅಂತೀವಿ. ನೀವಿಲ್ಲಿ ನೆಕ್ಕಲ್ಲಿ ನೋಡಿದ್ರೆ ಈ ದವಡೆಯಿಂದ ಕೆಳಗಡೆ ಬಂದ್ರೆ ಇಲ್ಲಿ ನೀವು ಮುಟ್ಕೊಂಡ್ರೆ ಇಲ್ಲಿ ನಿಮ್ಗೆ ಆರ್ಟ್ರಿ ಪಲ್ಸ್ ಹಿಂಗೆ ಇಟ್ಕೊಂಡಾಗ ಕೇಳಿಸುತ್ತೆ, ನಿಮ್ಗೆ ಫೀಲ್ ಆಗುತ್ತೆ. ಇದು ಕೆರೋಟಿಡ್ ಆರ್ಟ್ರಿ ಇರ್ತೀವಿ ಆಯ್ತಾ, ರಕ್ತನಾಳ ಇದು. ಸೊ ಈ ರಕ್ತನಾಳ ಇದೆಯಾ ಇಲ್ಲ ನೋಡ್ಬೇಕು. ಈಗ ನೀವು ಇಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಎರಡು ಒತ್ತಿಗೆ ಒತ್ತಬೇಡಿ, ಒಂದು ಮಾತ್ರ ಒತ್ತಬೇಕು. ಇಲ್ಲಿ ರಕ್ತನಾಳ ಮೇಲೆ ಬ್ರೈನಿಗೆ ಸಪ್ಲೈ ಹೋಗುತ್ತೆ, ಸರ್ಕ್ಯುಲೇಷನ್ ಬರುತ್ತೆ. ಇದು ಕೆರೋಟಿಡ್ ಆರ್ಟ್ರಿ ಮೇನ್, ಹಾರ್ಟಿಗೆ ಸರ್ಕ್ಯುಲೇಷನ್ಸ್ಗೆಲ್ಲ ಹೋಗುತ್ತೆ ಆಯ್ತಾ. ಸೊ ಅದೇನಾದ್ರೂ ಇಲ್ಲ, ಅದು ಏನೋ ನಿಮ್ಗೆ ಫೀಲ್ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಉಸಿರಾಡ್ತಾ ಇದ್ದಾರಾ ನೋಡ್ಬೇಕು. ಓಕೆ, ಉಸಿರಾಡ್ತಾ ಇದ್ದಾರಾ ನೋಡ್ಬಿಟ್ಟು ನೀವು ವೆದರ್ ಉಸಿರಾಡ್ತಿದ್ರೆ ಇದೇನಾಗುತ್ತೆ, ಮೇಲೆ ಕೆಳಗಡೆ ಬರುತ್ತೆ, ಇವ್ರು ಉಸಿರಾಡ್ತಿರ್ತಾರೆ, ನೀವು ಕೇಳಿಸ್ಬೋದು, ಉಸಿರಾಡೋದು ಸೌಂಡು ಕೇಳುತ್ತೆ. ಉಸಿರು ಇಲ್ಲ, ಇದು ಇಲ್ಲ ಅಂದ್ರೆ CPR ಸ್ಟಾರ್ಟ್ ಮಾಡ್ತೀವಿ. ಸೊ ಕಾರ್ಡಿಯಾಕ್ ಪಲ್ಮನರಿ ರಿಸಸಿಟೇಷನ್ ಅಂತೀವಿ. CPR ಹೆಂಗ್ ಸ್ಟಾರ್ಟ್ ಮಾಡ್ತೀವಿ, ಇದು ಎದೆಯ ಭಾಗ. ಓಕೆ, ಇಲ್ಲಿ ಸ್ಟರ್ನಮ್ ಬೋನ್ ಅಂತ ಮೂಳೆ ಅಂತ ಇರುತ್ತೆ, ಅಂದ್ರೆ ಎದೆ ಮೂಳೆ. ಈ ಎದೆ ಮೂಳೆಯ ಕೆಳಗಡೆ ಭಾಗದಲ್ಲಿ ನೀವು ಒಂದು ಕೈ, ಇದರ ಪಾದ, ಇದು ಕೈಯ ಪಾದ, ಇದು ಹಿಂಗೆ ಇಟ್ಟು ಇದನ್ನ ಲಾಕ್ ಮಾಡಿ ಈ ಮೊಣ ಕೈನ ಸ್ಟ್ರೈಟ್ ಆಗಿ ಇಟ್ಕೊಂಡು CPR ಕೊಡ್ಬೇಕು, ಕಾರ್ಡಿಯಾಕ್ ಪಲ್ಮನರಿ ರಿಸಸಿಟೇಷನ್. ಅದನ್ನ CAB ಅಂತೀವಿ, ಸರ್ಕ್ಯುಲೇಷನ್ ಏರ್ವೇ ಬ್ರೀತಿಂಗ್. ಫಸ್ಟ್ ಸರ್ಕ್ಯುಲೇಷನ್ಗೆ ನಾವು ಹಾರ್ಟ್ ರೇಟ್ ಇದನ್ನ ಕೊಡ್ಬೇಕು, ಅದು ಮಾಡ್ಬೇಕು. ಸೊ ನೋಡಿ ಆಯ್ತಾ, ಹೀಗೆ ಇದು ಮೂಳೆ, ಎದೆ ಮೂಳೆಯ ಪಾದ. ಸೊ ಅದನ್ನ ಸ್ಟ್ರೈಟ್ ಇಟ್ಕೊಳ್ಳಿ, ದೆನ್ ಲಾಕ್ ಮಾಡಿ, ದೆನ್ ಪ್ರೆಸ್. ಸೊ ಇದನ್ನ 1 ನಿಮಿಷಕ್ಕೆ 100 ಅಷ್ಟು ಮಾಡಬೇಕು ಆಯ್ತಾ. ರೇಟು ಅಂದ್ರೆ ಎಷ್ಟು ರೇಟ್ ಅಂತೀವಿ, 100 ಬೀಟ್ಸ್ ಎಷ್ಟು 1 ಮಿನಿಟ್. ಓಕೆ, ಸೊ ಎಷ್ಟು ಮಾಡಬೇಕು, ಒಂದು 30:2 ಮಾಡಬೇಕು. ಅಂದ್ರೆ 30:2 ಅಂದ್ರೆ 30 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಸರ್ಕ್ಯುಲೇಷನ್ ಆದ್ಮೇಲೆ ಏರ್ವೇ ನೋಡ್ಕೊಂಡು ಹಣೆಯನ್ನ ಕೆಳಗಡೆ ಮಾಡಿ ಆಯ್ತಾ. ಇದನ್ನ ಗಲ್ಲನ ಮೇಲ್ ಮಾಡಿ ಬಾಯಿ ಓಪನ್ ಆಗತ್ತಲ್ಲ, ಆವಾಗ ಮೌತ್ ಟು ಮೌತ್ ರೆಸ್ಪಿರೇಷನ್ ಕೊಡ್ಬೇಕು. ಬಾಯಿಂದ ಬಾಯಿಗೆ ನೀವು ಉಸಿರು ತಗೊಂಡು ಅವರಿಗೆ ಉಸಿರು ಕೊಡಬೇಕು, 2 ಉಸಿರು ಕೊಡಬೇಕು ಆಯ್ತಾ. 1 ನಿಮಿಷದಲ್ಲೇ 2 ಉಸಿರು ಕೊಟ್ಟು ಮತ್ತೆ 30:2 ಶುರು ಮಾಡಬೇಕು. ಓಕೆ, ಇದು ಸೆಕೆಂಡ್ಸ್ 10 ಸೆಕೆಂಡ್ಸ್ ಅಲ್ಲಿ 10 ಸೆಕೆಂಡ್ಸ್ ಅಲ್ಲಿ 2 ಉಸಿರು ಕೊಟ್ಟು ಮತ್ತೆ 30:2 ಮತ್ತೆ ವಾಪಸ್ ಇದು ಬರಬೇಕು. ಇದು ಒಬ್ಬರಿದ್ದಾಗ. ಇಬ್ಬರಿದ್ರೆ ಒಬ್ರು ಕಂಟಿನ್ಯೂಸ್ ಆಗಿ ಇದು ಮಾಡ್ತಾ ಇದ್ರೆ 30 ಇದು ಮಾಡಿದ್ರೆ ಇದು 2 ಕೊಡಬೇಕು. ಅರ್ಥ ಆಯ್ತಾ ಈಗ. ಸೊ ಇದು 30:2 ಕಂಟಿನ್ಯೂ ಮಾಡಿ. ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ಆಂಬುಲೆನ್ಸ್ ಬರುತ್ತಂತ ಅಥವಾ ಡಾಕ್ಟರ್ ಬರುತ್ತಂತ ನೀವು ಅದನ್ನ 30:2 ಮಾಡಿ. ಇದು ಬೇಸಿಕ್ ಲೈಫ್ ಸಪೋರ್ಟ್. ಓಕೆ, ಸೊ ಏನಿಲ್ಲ, ವೆರಿ ಈಸಿ. ಇದು CPR ಎಷ್ಟು ರೇಟಲ್ಲಿ ಇರಬೇಕು, 100 ಬೀಟ್ಸ್ ಪರ್ ಮಿನಿಟ್, ಅಂದ್ರೆ 100 ಟೈಮ್ಸ್ ಕೊಡಬೇಕು. ಆಗ್ಬಿಟ್ರೆ 100 to 120 ಅಷ್ಟು ರೇಟಲ್ಲಿ ಇರಬೇಕು. ಕಮ್ಮಿ ಕೊಡಿ, ಹಿಂಗೆ ಸುಮ್ಮನೆ ಹಿಂಗಂದ್ರೆ ಏನೂ ಆಗಲ್ಲ, ಹಿಂಗಂದ್ರೆ ಏನೂ ಆಗಲ್ಲ. ಸೊ ಅದು
ಹೋಗ್ಬೇಕು. ಎಷ್ಟು ಡೆಪ್ತ್ ಹೋಗ್ಬೇಕು? 5 ಇಂಚು ಕೆಳಗಡೆ ಹೋಗ್ಬೇಕು. ಜಾಸ್ತಿ ಹೋದ್ರೆ ರಿಫ್ರಾಕ್ಚರ್ ಆಗುತ್ತೆ, ರಿಪ್ಸು ಇಲ್ಲೇ ಇರುತ್ತೆ, ಆಯ್ತಾ? ಸೊ ಅದೇನಾಗುತ್ತೆ, ನೀವು ಜಾಸ್ತಿ ಒಳಗೆ ಹೋದ್ರೆ ರಿಫ್ರಾಕ್ಚರ್. ಸೊ ಬರೀ 5 ರಿಂದ 6 ಇಂಚ್ ಕೆಳಗಡೆ ಮಾತ್ರ ಹೋಗ್ಬೇಕು. ಅದು ಎದೆ ಎಲುಬುದಿಂದ ಕೆಳಗಡೆ ಪಾರ್ಟಲ್ಲಿ ಮಾತ್ರ ಇಟ್ಟು ಅದನ್ನ ಮಾಡಬೇಕು, ಆಯ್ತಾ? ಮತ್ತೆ ಎಷ್ಟು ಕೊಡಬೇಕು? 30. ಇದು 3 ನೆನ್ಪಿಟ್ಕೋಬೇಕು. ರೇಟು 100 to 120, ಡೆಪ್ತು 5 ರಿಂದ 6 ಇಂಚು, ಮತ್ತೆ ಎಷ್ಟು ಕೊಡಬೇಕು? 30 ಕೊಡಬೇಕು. ಓಕೆ, ಈ 3 ನೆನ್ಪಿಟ್ಕೋಬೇಕು. ಬಾಯಿಂದ ಬಾಯಿಗೆ ಹೆಂಗ್ ಕೊಡೋದು ಅನ್ಬೋದು. ಅವಾಗ ಕರ್ಚೀಫ್ ಇದು ಇರುತ್ತೆ, ಮಾಸ್ಕ್ ಬರುತ್ತೆ, ಪಾಕೆಟ್ ಮಾಸ್ಕ್ ಬರುತ್ತೆ, ಅದರಿಂದ ಕೊಡ್ಬೋದು. ಇಲ್ಲ ಇನ್ಯಾವುದಾದ್ರು ಲೈಕ್ ವೆರಿ ಥಿನ್ ಬಟ್ಟೆ ಥರದ್ದು ಯಾವ್ದಾದ್ರು ಇದ್ರೆ ಅದರಿಂದ ಏರ್ ಹೋಗೋದು, ಪೋರ್ಸ್ ಇರುತ್ತೆ ಅದರಿಂದ. ಓಕೆ, ಯೂಶಲಿ ಪಾಕೆಟ್ ಮಾಸ್ಕ್ ಇಸ್ ವಾಟ್ ನಾವು ಹೇಳೋದು, ಆಯ್ತಾ? ಸೊ ಇದು 30:2. ಇದು ಚಿನ್ನು ಇರ್ಬೇಕು, ಹೆಡ್ ಟಿಲ್ಟ್ ಮಾಡಿ. ಸೊ ಅದು ಓಪನ್ ಆದಾಗ ಈಗ ಮೌತ್ ಟು ಮೌತ್, ರೈಟ್? ರಿಸಸಿಟೇಷನ್ ಪಲ್ಮರಿ ಅಂದ್ರೆ ಲಂಗು, ಕಾರ್ಡಿಯಕ್, ಹಾರ್ಟ್, ಲಂಗ್ ರಿಸಸಿಟೇಷನ್ ಇದು. ಯಾಕಂದ್ರೆ ಎರಡು ನಿಂತೋಗಿದೆ. ಸೊ ನೀವು ಅವಾಗ ಏನ್ ಮಾಡ್ತೀವಿ? ಫಸ್ಟ್ ಸ್ಟಾರ್ಟ್ ಮಾಡೋದು ಕಂಪ್ರೆಷನ್ ಇಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಕಂಪ್ರೆಷನ್ ಎಷ್ಟು ಕೊಡ್ತೀರಾ? 30. ತುಂಬಾ ಇಂಪಾರ್ಟೆಂಟ್ ಕಂಪ್ರೆಷನ್. ಬ್ಯಾಟ್ರಿ ಇಲ್ಲ, ದೆನ್ ರೆಸ್ಪಿರೇಷನ್ 2 ಕೊಡಬೇಕು, ಮತ್ತೆ ಕಂಪ್ರೆಷನ್ 2. ಇಷ್ಟೇ ಮಾಡ್ಬೇಕಾಗಿರೋದು. 100 to 120 ರೇಟ್ಸ್ ಪರ್ ಮಿನಿಟ್, 5 ರಿಂದ 6 ಇಂಚು ಡೆಪ್ತ್, ಮತ್ತೆ 30 ಟೈಮ್ಸ್ ಕೊಡುತ್ತೆ. ಮೆಷಿನ್ ಆನ್ ಮಾಡಬೇಕು, ಅದೇ ಹೇಳುತ್ತೆ ನಿಮ್ಗೆ ಏನ್ ಮಾಡಬೇಕು ಅಂತ. ಪ್ಯಾಡ್ಸ್ ಇಡಿ, ಚೆಕ್ ದ ರಿದಮ್, ಶಾಕ್ ಕೊಡಿ, ಅದೇ ಆಟೋ ಶಾಕ್ ಕೊಡುತ್ತೆ, ಆಯ್ತಾ? ಕೆಲವೊಂದು ಹಾರ್ಟ್ಸ್ ಅರಿಥ್ಮಿಯಾಸ್ ಹೋದಾಗ ಅವಾಗ ಶಾಕ್ ಕೊಡಬೇಕಾಗುತ್ತೆ. ಓಕೆ, ಅವಾಗ ಶಾಕ್ ಕೊಟ್ಟಾಗ ವಾಪಸ್ಸು ಹಾರ್ಟು ಚಲನೆ ಶುರು ಆಗುತ್ತೆ. ಸೊ ಇದನ್ನ ಮೇನ್ಲಿ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಇಸ್ ಡನ್ ಇನ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಆಯ್ತಾ? ಹಾರ್ಟ್ ಅಟ್ಯಾಕ್ ಅಲ್ಲಿ ಇನ್ನೂ ಎಚ್ಚರ ಇರ್ತಾರೆ, ನೀವು ಆಂಬ್ಯುಲೆನ್ಸ್ ಕರೆಸಿ ಅವ್ರನ್ನ ತುರ್ತು ಘಟಕಕ್ಕೆ ಸೇರಿಸ್ತೀವಿ. ಓಕೆ, ಈಗ ಯಾರ್ಯಾರು ಮಾಡ್ತೀರಾ? 30 minutes at the rate of 100 to 120 per minute. So our rate of 30 minutes. 1 minute only 100 to 120 speed 30 and 30 of. So you have to so you 100 ಈ ಕಡೆ ನೋಡಬೇಕು, ಈ ಕಡೆ ನೋಡಿದ್ರೆ ಇದು ಮೇಲೆ ಬರಬೇಕು. ಹೈಟ್ ಸಿಗ್ಲಿಲ್ಲ, ಒಂದು ಏನಾದ್ರು ಹಾಕೊಂಡು ನಿಂತ್ಕೊಂಡು ತುಂಬಾ ಧನ್ಯವಾದಗಳು ಸರ್, ನಿಜವಾಗ್ಲು. ಸಿಂಪಲ್. ಆಯ್ತು ಸರ್, ತುಂಬಾ ಥ್ಯಾಂಕ್ಸ್ ಅಮ್ಮ.